ಸ್ನೇಹಿತರೆ, ಸಿಮೆಂಟ್ ಬಂದ್ಬಿಟ್ಟು ನೋಡಿ, ಇದೊಂದು ಓಪನ್ ಮಾಡ್ಕೊಂಡು ಇದೊಂದಿದೆ, ಈ ಕಡೆ ಒಂದಿದೆ ಆಯಿತಾ. ಇದು ಬಿಟ್ಟರೆ ಒಳಗಡೆ ದೇವ್ರ ಮನೆ ಒಳಗಡೆ ನೋಡಿ ಇಲ್ಲೊಂದಿದೆ. 3 ಸಿಮೆಂಟ್ ಇದೆ ಅಷ್ಟೇ, ತಿರ್ಗಾ ಸಿಮೆಂಟ್ ಹಾಕ್ಸ್ಬೇಕಾಗತ್ತೆ. ಇದು ಬಂದ್ಬಿಟ್ಟು ವಾಸ್ಕಲ್ ನೋಡಿ, ನಾವು ತಂದು ಬಂದ್ಬಿಟ್ಟು ದೇವ್ರ ಮನೆ ಐಟಲ್ಲಿ ಇರಬೇಕು ಅಂದ್ಬಿಟ್ಟು ಐಟಲ್ಲಿ ಇಕ್ಸ್ತಿದ್ದಾರೆ. ಯಾವುದೋ ಒಂದು ಗೋಡೆ ಒಂದು ಕಟ್ಟಬೇಕು. ಅಲ್ಲವಲ್ಲ ಅಲ್ಲೆಲ್ಲ ಆಯ್ಕೊಳ್ಳೋದು ಶಾರ್ಟೇಜ್ ಆಯ್ತು. ಏನು ಮಾಡೋದು? ಆ ಕಡೆ ಒಂದು, ಈ ಕಡೆ 2, ಇಲ್ಲೆರಡು, ಇಲ್ಲೊಂದು, ಇಲ್ಲೊಂದು, 4 ಹಂಗಲ್ಲಿ ಇಟ್ಬಿಡೋದು. ನಾಲ್ಕು ಎತ್ಸೋದು, ಅದ್ಮೇಲೆ ಸೀಟ್ ಹಾಕಿ ಹಿಂಗೆ ವಾಟ ಕೊಡ್ಸೋದು. ಕಾರ್ಗೆ ಇನ್ಸೂರೆನ್ಸ್ ಅಂತ ಅಮೌಂಟ್ ಎತ್ತಿಕ್ಕಿದ್ದೆ. ಸೊ ಆ ಒಂದು ಅಮೌಂಟ್ನೂ ಮನೆಗೆ ಅಂತ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಕೊನೆ ಸ್ಟೇಜು ಪ್ಲಾಸ್ಟಿಂಗ್ ಕೆಲಸ, ಮೆಟೀರಿಯಲ್ಗಳು ಶಾರ್ಟೇಜ್ ಆಗ್ತಾಯಿದೆ. ಮೆಟೀರಿಯಲ್ ಅಂತಂದರೆ ಸಿಮೆಂಟ್ ಶಾರ್ಟೇಜ್ ಆಗ್ತಾಯಿದೆ. ಈ ವಾರನೂ ಕಂಪ್ಲೀಟ್ ಆಗೋಲ್ಲ. ಅದತ್ರ ಒಂದು ಬರೋವಾರಕ್ಕಿನ್ನೊಂದು 2 ರಿಂದ 3 ದಿನ ಎಕ್ಸ್ಟೆಂಡ್ ಆಗ್ಬೋದು ಪೂರ್ತಿ ಫಿನಿಶಿಂಗ್ ಪ್ಲಾಸ್ಟಿಂಗ್ ಕೆಲಸ ಮುಗಿಯೋದಕ್ಕೆ. ಸೊ ತಿರ್ಗಾ ಈ ವಾರ ಪೇಮೆಂಟ್ ಕೊಟ್ಟು ತಿರ್ಗಾ ಒಂದು 3 ದಿನ 4 ದಿನದ ಕೆಲಸ ಮಾಡ್ತಾರೆ ಅಂತಂದರೆ ತಿರ್ಗಾ ಅದಕ್ಕೆ ಕೂಲಿ ಕೊಡಬೇಕು. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಸೊ ಮನೆ ಕನ್ಸ್ಟ್ರಕ್ಷನ್ದು ಏನೇನು ಕೆಲಸ ಆಗಿದೆ ಎತ್ತ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಇವತ್ತು ಇಲ್ಲಿ ತನಕ ಎಷ್ಟು ಕೆಲಸ ಆಗಿದೆ, ಇವಾಗ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಟೈಮ್ ಹತ್ರ ಒಂದು 9:30 ಗಂಟೆ ಆಗಿದೆ. ಟೀ ತೊಗೊಂಡು ಹೋಗ್ತಾಯಿದ್ದೀವಿ ಮನೆ ಹತ್ರ. ಗೈಸ್ ದೇವ್ರ ಮನೆಯದು ವಾಸ್ಕಲ್ ನಿಂತಿದ್ದಾರೆ ನೋಡ್ರಿ. ದೇವ್ರ ಮನೆದು ಆಲ್ರೆಡಿ ಹೇಳಿದ್ದು ಮೇಸ್ತ್ರಿ. ನಾನು ನೋಡಿ ಚಿಕ್ಕದಾಗಿ ಐತಲ್ಲ ಅಂದ್ಕೊಂಡೆ, ಬಟ್ ದೇವ್ರ ಮನೆ ಐಟಲ್ಲೇ ಇರಬೇಕು ಅಂದ್ಬಿಟ್ಟು ಈಗ ಇಷ್ಟು ಐಟಲ್ಲಿ ಇಕ್ಕಿದ್ದಾರೆ. ಸೊ ಇವಾಗ ನೋಡಿ ಆ್ಯಕ್ಚುಲಿ ಸೀನ್ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮನೆ ಕಟ್ಟೋದು ಸಾಕು, ತಲೆನೋವುಗಳು ಸಾಕು ಅನ್ಸ್ಬಿಡುತ್ತೆ ಗೈಸ್. ಏನಕ್ಕೆ ಅಂತಂದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಕೊನೆ ಸ್ಟೇಜು ಪ್ಲಾಸ್ಟಿಂಗ್ ಕೆಲಸ, ಮೆಟೀರಿಯಲ್ಗಳು ಶಾರ್ಟೇಜ್ ಆಗ್ತಾಯಿದೆ. ಮೆಟೀರಿಯಲ್ ಅಂತಂದರೆ ಸಿಮೆಂಟ್ ಶಾರ್ಟೇಜ್ ಆಗ್ತಾಯಿದೆ. ಸ್ಟಾರ್ಟಿಂಗ್ 40 ಮೂಟೆ ಹಾಕ್ಸಿದಾಗ ಅವಾಗೆಲ್ಲ ಖಾಲಿ ಆಗೋಯಿತು. ಮೊನ್ನೆ ಒಂದು 10 ಮೂಟೆ ತಿರ್ಗಿ ಹಾಕ್ಸ್ಕೊಟ್ಟೆ. ಸೊ ಆಲ್ಮೋಸ್ಟ್ ಈಗ ಅದು ಖಾಲಿಯಾಗಿ ಒಂದು 2.5 ಮೂಟೆ ಇದೆ. ಇವತ್ತು ಕೆಲಸಕ್ಕಾಗತ್ತೆ. ಸೊ ನಾಳೆಯಿಂದ ಕೆಲಸ ಮಾಡೋದಕ್ಕೆ ಸಿಮೆಂಟ್ ಹಾಕ್ಸ್ಕೊಡ್ಬೇಕು. ಅಮೌಂಟ್ ಶಾರ್ಟೇಜ್ ಆಗಿದೆ. ಅದಲ್ಲದೆ ತಿರ್ಗಾ ಈ ವಾರ ಪೂರ್ತಿ ಪೇಮೆಂಟ್ ಕೊಡಬೇಕು. ಇವತ್ತು ಶುಕ್ರವಾರ, ನಾಳೆ ಒಂದು ದಿವಸ ಶನಿವಾರ ಇಲ್ಲ ಭಾನುವಾರ 2 ದಿವಸ ಕೆಲಸ ಮಾಡಿದ್ರೆ ಆಲ್ಮೋಸ್ಟ್ 1 ವಾರದ ಫುಲ್ ಪೇಮೆಂಟ್ ಕೊಡಬೇಕು. ಈ ವಾರದಲ್ಲಿ ಕೆಲಸ ಮುಗಿಸೋಕ್ಕೆ ಹೇಳಿದೆ. ಬಟ್ ನಾವು ಹೇಳೋದೊಂದು, ಅದು ಆಗದೊಂದು ಅನ್ನೋ ಥರದಲ್ಲಿ ಇದೆ. ಏನೋ ನಮ್ಗೆ ಅನ್ಸಪ್ಪ ಈ ವಾರನೂ ಕಂಪ್ಲೀಟ್ ಆಗೋಲ್ಲ. ಅದತ್ರ ಒಂದು ಬರೋವಾರಕ್ಕಿನ್ನೊಂದು 2 ರಿಂದ 3 ದಿನ ಎಕ್ಸ್ಟೆಂಡ್ ಆಗ್ಬೋದು ಪೂರ್ತಿ ಫಿನಿಶಿಂಗ್ ಪ್ಲಾಸ್ಟಿಂಗ್ ಕೆಲಸ ಮುಗಿಯೋದಕ್ಕೆ. ಸೊ ತಿರ್ಗಾ ಈ ವಾರ ಪೇಮೆಂಟ್ ಕೊಟ್ಟು ತಿರ್ಗಾ ಒಂದು 3 ದಿನ 4 ದಿನದ ಕೆಲಸ ಮಾಡ್ತಾರೆ ಅಂತಂದರೆ ತಿರ್ಗಾ ಅದಕ್ಕೆ ಕೂಲಿ ಕೊಡಬೇಕು. ತಿರ್ಗಾ ಅದಕ್ಕೆ ಸಿಮೆಂಟ್ ಶಾರ್ಟೇಜ್ ಆಗುತ್ತೆ. ತಿರ್ಗಾ ಏನಕ್ಕಂದರೆ ಈ ಮಡ್ಡಿ ಸ್ವಲ್ಪ ಸೊ ಈ ಮೇಲ್ಗಡೆ ನೋಡಿ ಕಾಣಿಸ್ತಿರುತ್ತೆ. ಇಲ್ಲಿ ಮೇಲ್ಗಡೆ ಎಲ್ಲ ಮತ್ತು ಕೆಳಗಡೆ ನಾನು ಒಳಗಡೆ ಟೈಲ್ಸ್ ಹಾಕಿಸ್ತಿಲ್ಲ. ಸೊ ಆ ಒಂದು ರೀಸನ್ ಒಳಗಡೆ ಎಲ್ಲ ಸಿಮೆಂಟ್ ಜಾಸ್ತಿ ಬೇಕಾಗುತ್ತೆ, ಟೈಲ್ಸ್ ಹಾಕ್ಸ್ತಿರೋ ರೀಸನು. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಸಿಮೆಂಟ್ ಜಾಸ್ತಿ ಬೇಕಾಗತ್ತೆ. ಸೊ ಅಮೌಂಟ್ ಶಾರ್ಟೇಜ್ ಆಗುತ್ತೆ. ಒಂದು ಸಿಮೆಂಟಿಗೆ ಇನ್ನೊಂದು ನೆಕ್ಸ್ಟ್ ವೀಕು ಒಂದು 3 ರಿಂದ 4 ದಿನ ಏನು ಎಕ್ಸ್ಟೆಂಡ್ ಆಗುತ್ತೆ ಕೆಲಸ. ಸೊ ಅದಕ್ಕೆ ಕೂಲಿ ಕೊಡೋದಕ್ಕೆ ಪೇಮೆಂಟಿಗೆ ಶಾರ್ಟೇಜ್ ಆಗುತ್ತೆ. ಸೊ ಇದೊಂದು ಥರ ನಾವು ಕೊನೆ ಸ್ಟೇಜಲ್ಲಿ ಈ ಥರ ಪ್ರಾಬ್ಲಮ್ಗಳಾಗ್ತೈತೆ. ಆಲ್ಮೋಸ್ಟ್ ಮುಚ್ಚುಮರೆ ಇಲ್ಲ ಗೈಸ್, ಹೇಳ್ತೀನಿ. ಸೊ ಯಾರಾದ್ರೂ ಹೆಲ್ಪ್ ತೊಗೋಬೇಕು. ಯಾರ್ಯಾರು ಮಾಡಿದ್ರೆ ನಮ್ಮ ಅತ್ತೆ ಮಾವ ಆಗಿರ್ಬೋದು ಮೈಸೂರಿಂದ, ಮತ್ತು ಇಲ್ಲಿ ನಮ್ಮ ವೈಫ್ ಅವ್ರ ಅಮ್ಮ ಆಗಿರ್ಬೋದು. ಸೊ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಕೂಡ ಶಾರ್ಟೇಜ್ ಆಗ್ತಿದೆ. ಸೊ ಇದೊಂದು ತಲೆನೋವು. ತುಂಬ ಜನ ಕೇಳ್ತಿದ್ವಿ ಡ್ಯೂಟಿ ವಿಡಿಯೋ ಯಾಕೆ ಕೊಡ್ತಿಲ್ಲ ಅಂತ. ಸೊ ಇದೆಲ್ಲ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಒಂದು ರೌಂಡು ಫಿನಿಶಿಂಗ್ ಆಗಿಬಿಟ್ರೆ ಆಮೇಲಿಂದ ಆರಾಮಾಗಿ ಡ್ಯೂಟಿ ವಿಡಿಯೋ ಮಾಡ್ಬೋದು ಅಂತ ಅನ್ನೋದು ರೀಸನಿಂದ ಡ್ಯೂಟಿ ಮಾಡ್ತಾಯಿದ್ದೀನಿ. ಬಟ್ ವಿಡಿಯೋಸ್ಗಳು ಮಾಡ್ತಿಲ್ಲ. ಸೊ ಒಂದು ಕಂಪ್ಲೀಟ್ ಆಗಿಬಿಡ್ಲಿ ಗೈಸ್, ಆಮೇಲೆ ಕಂಟಿನ್ಯೂಸ್ ಆಗಿ ಡ್ಯೂಟಿ ವ್ಲಾಗ್ ಬರುತ್ತೆ. ಓಕೆನಾ ಸ್ನೇಹಿತರೆ? ಸಿಮೆಂಟ್ ಬಂದ್ಬಿಟ್ಟು ನೋಡ್ರಿ, ಇವಾಗ ಇಲ್ಲಿ ಓಪನ್ ಮಾಡಿದ್ದಾರೆ. ಇದೊಂದಿದೆ. ಅದು ಬಿಟ್ಟರೆ ಈ ಕಡೆ ಒಂದಿದೆ ನೋಡಿ, ಇದು ಬಿಟ್ಟರೆ ಇನ್ನೊಂದು ದೇವ್ರ ಮನೆ ಒಳಗಡೆ ನೋಡಿ ಇಲ್ಲೊಂದಿದೆ. ಸೊ ಇಷ್ಟೇ ಇರೋದು. ಇವಾಗ 2.5 ಮೂಟೆ ಇದೆ ಇವತ್ತು ಕೆಲಸಕ್ಕೆ. ಇಷ್ಟೇ ಸಿಮೆಂಟ್ ಇರೋದು. ತಿರ್ಗಾ ನಾಳೆಗೆ ಇನ್ನೊಂದು ಸಲ ಹಾಕ್ಸ್ಕೊಡ್ಬೇಕು. ಏನು ಮಾಡೋದು ಏನು ಕತೆ ಅಂತ ತಲೆ ಓಡ್ತಿಲ್ಲ.
ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹೋಗ್ತದ ಹಿಂಗೆ. ಅದನ್ನ ಸಿಮೆಂಟ್ ಎಷ್ಟು ಬೇಕು? ಆಗೈತೆ ಸಿಮೆಂಟ್ ಅಷ್ಟೇ 2.5 ಬ್ಯಾಗು. ಏನು ಹಿಂಗೆ ತಿಂತೀರಿ ಸಿಮೆಂಟ್ ಏ ಅದು ಇದು ಹಸಿ ಮರಲ್ಲ ಬೆಳ್ಕೊಂಬಿಡೋದು ನೀರಿಗೆ ಹಾಕ್ತಾ ಇದೀವಲ್ಲ ನಮಗೆ ಇದಾ? ಮತ್ತು ಇದು ಏನಪ್ಪ ಭೀಮ್ಗಳು ಸ್ವಲ್ಪ ಒಳಗಡೆ ಬಂದ್ಬಿಟ್ಟು ಹಿಂದೆ ಈಚೆ ಬಂದ್ಬಿಟ್ಟವೆಲ್ಲ. ಹ್ಞೂ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಿಡಿತೈತೆ ಎಲ್ಲ. ಕ್ಲೀನಾಗಿ ಮಾಡ್ಕೊಡ್ರಿ ಎಷ್ಟು ಬೇಕಾಗ್ಬೋದಣ್ಣ? ಮೇಲೆ ಐತೆ ಸ್ವಲ್ಪ ಐತೆ, ದಪ್ಪ ಇಲ್ಲ. ಇದೈತೆ ಇದೈತೆ ಅದ್ಯಾವುದೋ ಒಂದು ಗೋಡೆ ಒಂದು ಕಟ್ಟಬೇಕು. ಇಟ್ಕಿಗ್ಲವ ಅವಕ್ಕ ಅಲ್ಲವಲ್ಲ ಅವನು ಎತ್ಕೊಳ್ಳೋದು. ಅವ್ರು ಎತ್ಕೊಳ್ಳೋದ ಅಲ್ಲೆಲ್ಲ ಆಯ್ತದೆ, ಅವರು ಎತ್ಕೊಳ್ಳೋದು. ಶಾರ್ಟೇಜ್ ಆಯ್ತದೆ, ಏನು ಮಾಡೋದು? ಯಾವ್ದಾ ಸಣ್ಣದಾ? ಹಾಂ, ದಪ್ಪದ ಹಾಕೊಂಬಕ್ ಮೇಲ್ಕೆ ಮಂಡಿ ಸಾಸಕ್ಕ ಒಂದು 10 ಸಾಕೈತದೆ ಅಣ್ಣ. 10 ಸೀಟ್ ಹಾಕೋದು ಏನು ಮಾಡ್ತಾರೆ ಇದೆ ಹೇಳ್ತೀನಿ ಬನ್ನಿ. ಅದು ಗೋಡೆ ಎತ್ಸಿದ್ರೆ ಅದು ಮಾಡ್ಬೋದು ತಾನೆ? ಯಾವುದು ಈಗ ಎತ್ಸ್ಬೇಕು, 3 ಲೇಯರ್ ಬ್ಯಾಲೆನ್ಸ್ ಐತಲ್ಲ ಅದು. ಅದು ಎತ್ಕೊಂಡು ಗೋಡೆ ಇದು ಕೈಪಿಡಿ ಮಟ್ಟಕ್ಕೆ ಎತ್ಕೊಂಡಿದ್ದೀನಿ. ಅದನ್ನೇ. ಹಾಂ ಹಾಂ ಕೈಪಿಡಿ ಮಟ್ಸ್ಗೆ ಹಚ್ಬಿಟ್ಟು ಇಲ್ಲೊಂದು ಅಂಗಲ್, ಹಾಂ, ಆ ಕಡೆ ಒಂದು, ಅಲ್ಲೊಂದು ಅಂಗಲ್, ಈ ಕಡೆ 2. ಹಾಂ ಇಲ್ಲೆರಡು, ಹಾಂ ಇಲ್ಲೊಂದು, ಹಾಂ, ಇಲ್ಲೊಂದು, ಅಲ್ಲೊಂದು 4 ಅಂಗಲ್ ಇಟ್ಬಿಡೋದು. ಹಾಂ ನಾಲ್ಕು ಎತ್ಸೋದು, ಹಾಂ, ಅದ್ಮೇಲೆ ಸೀಟ್ ಹಾಕಿ ಹಿಂಗೆ ವಾಟ ಕೊಡ್ಸೋದು. ಡೌನ್ ಹಿಂಗೆ ಆ ಕಡೆಗೆ ಕೊಡ್ಸ್ಬಿಟ್ರೆ ಹಾಂ. ಇಲ್ಲೊಂದು ಕಟ್ಟೆ ಹಾಕ್ಬೇಕು ನಾವು. ಇಲ್ಲಿ ಹಿಂಗೆಲ್ಲ ಇರ್ತಾವಲ್ಲ ಹೀಗೆ ಬೆಟ್ಟ ಮೇಲೆ ನೀರೇ ಬರಬಾರ್ದು. ಅಲ್ಲೊಂದು ಕಟ್ಟೆ ಹಾಕ್ಬೇಕು, ಮತ್ತು ಆ ಕಡೆ ಸೈಡಲ್ಲಿ ಹಾಕ್ಬೇಕು. ಹಾಂ, ಅದೆಲ್ಲ ಹಾಕ್ಬೇಕು. ಹಾಂ, ಇದಕ್ಕೆ ಏನು ಮಾಡೋದು ಅಣ್ಣ? ಈಗ ಇದು ಗೋಡೆ ಕಟ್ತೀವಲ್ಲ ಇವಾಗ, ಈ ಕಲ್ಲು ಇಲ್ವಲ್ಲ, ಏನು ಮಾಡೋದು? ಇದು 4 ಇಂಚು 4 ಇಂಚು ಬೇಕೆ, 6 ಇಂಚು ಅವಲ್ಲ. 6 ಇಂಚು ಆಯ್ತು. 4 ಇಂಚು ಕಟ್ಬಿಡು, 6 ಇಂಚು ಕಟ್ಬಿಡು. 6 ಇಂಚ್ ಬೇಕಲ್ಲ, ಈಗ ಕರೆಕ್ಟ್ ಹಂಗೆ ಐತೆ. 6 ಇಂಚ್ ಇಲ್ಲಿ ಕರೆಕ್ಟ್ ಹಂಗೆ ಐತೆ. ಇನ್ನು ಒಳಗಡೆ ಶೆಲ್ಫ್ ಬೇಕು. ಇದನ್ನೆಲ್ಲ ಡೆಮ್ಮಿ ಮಾಡಬೇಕು. ಡಮ್ಮಿ ಅಂದ್ರೆ ಏನು ಹೆಂಗೆ ಹಾಕ್ತೀಯ ಹೇಳ? ಸಿಮೆಂಟು ಸುಮ್ಮನೆ ಕಟ್ಟೆ ಥರ ಕಟ್ತೀಯ? ಥರ ಕಟ್ಬಿಟ್ಟು ವೇಸ್ಟ್ ಹಾಕಿ ಹಾಂ. ಯಾವ ಕಲ ಕಟ್ಟಿದಾಗ ಅವ್ರು ನೋಡ್ಕೊಳ್ಳೋದು ಹಂಗೆ ಕಲ ಯೂಸ್ ಮಾಡಬೇಕು. ಆಮೇಲೆ ಈಗ ಕಲ್ಲು ಶಾರ್ಟೇಜ್ ಐತಲ್ಲ, ಏನು ಮಾಡೋದು? ಇಲ್ಲಿಗಾಗ ಅಷ್ಟು ಐತೆ, ನಾನು ನೋಡ್ದಂಗೆ ಮೊನ್ನೆ ಇಲ್ಲಿಗಾಗ ಅಷ್ಟು ಐತೆ. ಒಳಗಡೆ ಇದಕ್ಕೆ ಕಲ್ಲಿಗೆ, ಅಡುಗೆ ಮನೆ ಕಲ್ಲಿಗೆ ಬೇಕಲ್ಲ. ಮಾಡಿದರೆ 1 2 3 ಸೀಟ್ ಇರ್ತಲ್ಲ, ಹಿಂಗೆ ಹಾಕೊಂಬಿಟ್ರೆ ಕಬ್ಬಿಣದ ಶೀಟಾ? ಹ್ಞೂ, ಕಬ್ಬಿಣ ಸೀಟ್ ಹಾಕೊಂಬಿಡು. ಕಬ್ಬಿಣದ ಯಾವ ಶೀಟ್ ಹೇಳ್ತಿರೋದು ನೀವು? ಆಮೇಲೆ ನೋಡೋಂಥ ಸೀಟು ಅವ್ರ ಹಾಕಾರಲ್ಲ. ಅವು ಅವ್ರದಾ? ಬೆಳಗ್ಗೆ ಬರಲ್ಲ, ಮಧ್ಯಕ್ಕೊಂದು ವೈಟ್ ಕಲರ್ ಶೀಟ್ ಹಾಕ್ಸ್ಬೇಕು. ವೈಟ್ ಕಲರ್ ಒಂದು ಹಾಕ್ಸ್ಕೊಂಡು ಅಟಾಜನ್ ಕೇಳಿ ಹಾಕ್ತಾರೆ. ಅಲ್ಲೊಂದು ಅಂಗಲ್, ಇಲ್ಲೊಂದು ಅಂಗಲ್, ಇಲ್ಲೊಂದು ಅಂಗಲ್, ಇದು ಈ ಕೈಪಿಡಿ ಮೇಲೆ ಒಂದು ಅಂಗಲ್, ಇಲ್ಲ ಕೈಪಿಡಿ ಮೇಲಿಂದ ಇಲ್ಲ ಇದೆ. ಇಲ್ಲೇನಾಗಲಿ ನಮ್ಗೆ ನೀರು ಬರಬಾರ್ದು ಅಷ್ಟೇ ಒಳಕ್ಕೆ. ಗೈಸ್, ಇವಾಗ ಬಂದ್ಬಿಟ್ಟು ಊಟ ಟೈಮ್ ಆಯಿತು. ಟೈಮ್ ಹತ್ತತ್ರ 2 ಕಾಲು. ಸೊ ಮನೆಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡ್ರು. ಮಳೆ ಬರ್ತೈತೆ ನೋಡ್ರಿ, ಕಾಣಿಸ್ತಾ ಇರುತ್ತೆ ಮಳೆ. ನಡ್ಕೊಂಡು ಹೋಗ್ತಾಯಿದ್ದೀನಿ ಮನೆ ಹತ್ರ. ಏನು ಕೆಲಸ ಮಾಡ್ತಾರೋ ಏನು ಕತೆ ನೋಡ್ಕೊಂಡು ಬರೋಣ ಅಂತ. ಸಿಮೆಂಟ್ದು ಗೈಸ್ ಶಾರ್ಟೇಜ್ ಆಗೈತೆ. ನಾಳಿದ್ದು ಕೆಲಸ ಮಾಡೋದಕ್ಕೆ ಸಿಮೆಂಟ್ ಇಲ್ಲ. ಸೊ ಹೇಳಿದ್ನಲ್ಲ ನಿಮಗೆ. ಸೊ ನಮ್ಮ ವೈಫ್ ಅವ್ರ ಅಜ್ಜಿ ಬಂದ್ಬಿಟ್ಟು ಸಿಮೆಂಟ್ ಕೊಡಿಸ್ತೀನಿ ಒಂದು 10 ಮೂಟೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಥರ ಯಾರಾದರೂ ಎಲ್ಪು ಬರ್ತಿದ್ದಾರೆ. ಬಟ್ ಭಯ ಆಗ್ತಾ ಅದೆಲ್ಲಪ್ಪ ಅಂತ ಹೇಳಿದ್ರೆ ಮಧ್ಯದಲ್ಲೇ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಕೆಲಸ ಅಂತ ಅನ್ನೋದು. ಸೊ ನೋಡೋಣ ಬನ್ನಿ. ಇನ್ನು ನಾಳೆ ನಾಡಿದ್ದು ಶನಿವಾರ ಭಾನುವಾರ 2 ದಿನ ಕೆಲಸ ಮಾಡ್ತಾರೆ. 2 ದಿನಕ್ಕೆ ಗೊತ್ತಾಗತ್ತೆ ಎಷ್ಟಾಗತ್ತೆ ಕೆಲಸ, ಏನು ಪೆಂಡಿಂಗ್ ಇರುತ್ತೆ ಕೆಲಸ ಅನ್ನೋದು. ಸೊ ಬನ್ನಿ ಹೋಗೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕಾರ್ಗೆ ಇನ್ಸೂರೆನ್ಸ್ ಅಂತ ಅಮೌಂಟ್ ಎತ್ತಿಕ್ಕಿದ್ದೆ. ಸೊ ಆ ಒಂದು ಅಮೌಂಟ್ನೂ ಮನೆಗೆ ಅಂತ ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನವೆಂಬರು 15ಗೆ
ಎಕ್ಸ್ಪೈರ್ ಆಗಿಬಿಡುತ್ತೆ ಕಾರ್ದು ಇನ್ಸೂರೆನ್ಸು. ಸೊ ಅದಕ್ಕೆ ಅಮೌಂಟು ಇವಾಗ ಎದ್ದಿದ್ದು ಒಂದು 20 ಸಾವಿರ ಚಿಲ್ಲರೆ ಅಮೌಂಟ್ ಎತ್ತಿಕ್ಕಿದ್ದು ಅದನ್ನು ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ತಿರ್ಗಿ ಅದಕ್ಕೆ 30 ಸಾವಿರ ಅಮೌಂಟ್ ಹೊಂದಿಸ್ಬೇಕು. ಸೊ ಎಷ್ಟು ಕಷ್ಟ ಆಗತ್ತೆ ನೋಡ್ರಿ ಒಂದು ಮನೆ ಕಟ್ಟಬೇಕು ಅಂತಂದರೆ, ಸಾಕಾಗ್ಬಿಡುತ್ತೆ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 6 ಕಾಲಾಗಿದೆ. ಸೊ ಇವತ್ತು ಕೆಲಸ ಬಂದ್ಬಿಟ್ಟು ಏನೇನಾಗಿದೆ ಅಂತ ತೋರಿಸ್ತೀನಿ. ಸೊ ಮುಂದುಗಡೆ ಸಾರಿಗೆ ಕಟ್ಕೊಂಡಿದ್ದಾರೆ ನಾಳೆ ಕೆಲಸಕ್ಕೆ. ಸೊ ಒಳಗಡೆ ಎಲ್ಲ ಆಲ್ಮೋಸ್ಟ್ ಆಗೋಯ್ತು. ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಇದೆ ಕೆಲಸ, ದೇವ್ರ ಮನೆ ಒಳಗಡೆದು. ಇದು ಈಚೆಗಡೆ ನಾಳೆ ಕೆಲಸ ಮಾಡೋದು ನೋಡಿ. ಈಚೆ ಮೇಲ್ಗಡೆ ಸೀಲಿಂಗು ಮತ್ತು ಈ ಕಡೆ ಗೋಡೆ ಎಲ್ಲ ಐತೆ ಈಚೆದು. ಸೊ ಇದು ನೋಡಿ, ಈ ಗೋಡೆ ಬ್ಯಾಲೆನ್ಸ್ ಇತ್ತು. ಇದು ಮತ್ತು ಇದು ದೇವ್ರ ಮನೆ, ಇದು ಒಳಗಡೆದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ದೇವ್ರ ಮನೆ ಒಳಗಡೆ ಇದು ಸೀಲಿಂಗು ಮತ್ತು ಗೋಡೆ ಮತ್ತು ಬ್ಯಾಲೆನ್ಸ್ ಇದೆ. ಇದೆಲ್ಲ ಫಿನಿಷಿಂಗ್ ಏನೇನಿತ್ತು ಅದೆಲ್ಲ ಮಾಡಿಕೊಡ್ತಿದ್ದಾರೆ. ಮತ್ತು ಈ ಕಡೆ ಕಿಟಕಿದು ಇದೊಂದು ಫಿನಿಷಿಂಗ್ ಇದು ಮಾಡಿಕೊಂಡ್ರು. ಈ ಕಡೆ ಒಂದೊಂದು ಗೋಡೆ. ಸೊ ಇಷ್ಟಾಗೈತೆ ಇವತ್ತು. ನಾಳೆ ಬಂದ್ಬಿಟ್ಟು ಈಚೆಗಡೆ ಮತ್ತು ದೇವ್ರ ಮನೆ ಅದು. ಸೊ ಇಷ್ಟು ಮಾಡಿಕೊಡ್ತಾರೆ, ನೋಡೋಣ. ಆದರೆ ಭಾನುವಾರಕ್ಕೆ ಸ್ವಲ್ಪ ಫ್ಲೋರಿಂಗ್ ಒಳಗಡೆ ಫ್ಲೋರಿಂಗ್ ಮಾಡ್ಕೊಡೋಕ್ಕೆ ಹೇಳ್ಬೇಕು. ನೋಡೋಣ ಯಾವ ಥರ ಆಗುತ್ತೆ ಏನು ಎತ್ತ ಅಂತ.